ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾರ್ಟಿ ಮೇಕಪ್ ಲುಕ್ಕನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸಿದ್ದೀನಿ. ಇಲ್ಲಿ ಈ ಒಂದು ಲುಕ್ಕನ್ನು ನೀವು ನಿಮ್ಮ ಎಂಗೇಜ್ಮೆಂಟ್ ಇದ್ದರೆ ಅಥವಾ ಯಾರ್ದಾದ್ರು ಮದುವೆಗೆ ಹೋಗ್ತಾ ಇದ್ದರೆ ಅಥವಾ ಇವಾಗ ದೀಪಾವಳಿ ಕೂಡ ಬರ್ತಾ ಇದೆ, ಸೊ ಆ ಒಂದು ಟೈಮಲ್ಲಿ ನೀವು ಈ ಲುಕ್ಕನ್ನು ಕ್ರಿಯೇಟ್ ಮಾಡ್ಬೋದು. ತುಂಬ ಈಸಿಯಾಗಿ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಇದೇ ಲುಕ್ಕನ್ನು ನೀವು ಕ್ರಿಯೇಟ್ ಮಾಡಿದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಕೂಡ ಮಾಡಿ. ಓಕೆ, ಸೊ ಇವಾಗ ಫಸ್ಟಿಗೆ ನಾನು ಟೋನರ್ನ ಬಳಸ್ತಾ ಇದ್ದೀನಿ. ಫಸ್ಟು ನಾನು ಮುಖವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆಗಿದೆ. ಸೊ ನಂತರ ನಾನಿವಾಗ ಟೋನರ್ದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೋನರ್ ನಾನಿಲ್ಲಿ ಗುಡ್ ವೈಬ್ಸ್ ಟೋನರ್ನ ಬಳಸ್ತಾ ಇದ್ದೀನಿ. ನಂತರ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡೋದಕ್ಕೆ ಇಲ್ಲಿ ನಿವ್ಯಾ ಮಾಯ್ಶ್ಚರೈಸರ್ನ ಬಳಸ್ತಾ ಇದ್ದೀನಿ. ನನ್ನ ಸ್ಕಿನ್ ಇಲ್ಲಿ ನಾರ್ಮಲ್ ಸ್ಕಿನ್ ಇದೆ, ಅಂದರೆ ಅಷ್ಟೊಂದು ಆಯಿಲಿ ಇಲ್ಲ, ಅಷ್ಟೊಂದು ಡ್ರೈ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಕ್ರೀಮನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಆಯಿಲಿ ಸ್ಕಿನ್ ಇದ್ದರೆ ನೀವು ವಾಟರ್ ಬೇಸ್ ಮಾಯ್ಶ್ಚರೈಸರ್ ಕೂಡ ಸಿಗುತ್ತೆ, ಸೊ ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಈ ಪಾರ್ಟಿ ಮೇಕಪ್ ಲುಕ್ ನೀವು ಯಾವುದಾದ್ರೂ ಸಭೆ ಸಮಾರಂಭದಲ್ಲಿ ತಯಾರಾದಾಗ ಡಿಫ್ರೆಂಟ್ ಲುಕ್ ಕೂಡ ಬರುತ್ತೆ. ಸೊ ಇವಾಗ ನಾನು ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಪ್ರೈಮರ್, ಇದು ತುಂಬ ಅಫೋರ್ಡೆಬಲ್ ಕೂಡ ಇದೆ ಇದು. ಸೊ ಇದನ್ನು ಫಸ್ಟಿಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಪ್ರೈಮರ್ನ ನಿಮ್ಮ ಮುಖದಲ್ಲಿ ಯಾವ ಭಾಗದಲ್ಲಿ ಓಪನ್ ಪೋರ್ಸ್ ಜಾಸ್ತಿ ಇರುತ್ತೆ ನೋಡಿ, ಆ ಜಾಗದಲ್ಲಿ ಚೆನ್ನಾಗಿ ನೀವು ಈ ಒಂದು ಪ್ರೈಮರ್ನ ಅಪ್ಲೈ ಮಾಡಬೇಕು. ಆಗ ಮಾತ್ರ ನೀವು ಹಾಕೋ ಮೇಕಪ್ಪು ತುಂಬ ಕ್ರ್ಯಾಕಿಯಾಗಿ ಕಾಣೋದಿಲ್ಲ, ಮತ್ತು ನೀವು ಹಾಕಿದ ಮೇಲೆ ಆಕ್ಸಿಡೈಸ್ ಆಗೋದಿಲ್ಲ ಜಾಸ್ತಿ. ಯಾಕಂದರೆ ಕೆಲವೊಬ್ಬರಿಗೆ ಮೇಕಪ್ ಮಾಡಿದ ಮೇಲೆ ಮುಖ ಕಪ್ಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಲಲ್ಲೆಲ್ಲ ಹೋದಾಗ. ಸೊ ನೀವು ಅಕಸ್ಮಾತ್ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಚೆನ್ನಾಗಿ ಪ್ರೈಮರ್ನ ಅಪ್ಲೈ ಮಾಡಲೇಬೇಕು. ಜಾಸ್ತಿ ಕಾನ್ಸಂಟ್ರೇಟ್ ನೀವು ನಿಮ್ಮ ಓಪನ್ ಪೋರ್ಸ್ ಯಾವ ಭಾಗದಲ್ಲಿದೆ ಆ ಭಾಗದಲ್ಲಿ ನೀವು ಈ ರೀತಿ ಪ್ರೈಮರ್ನ ಚೆನ್ನಾಗಿ ಅಪ್ಲೈ ಮಾಡಿದರೆ ಸೊ ನೀವು ಹಾಕೋ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಮೇಬ್ಲಿನ್ ಫೌಂಡೇಶನ್. ಇದು ನನ್ನ ಸ್ಕಿನ್ ಟೋನ್ ತಕ್ಕಂತೆ ನಾನು ತೊಗೊಂಡಿದ್ದೀನಿ. ಸೇಮ್ ಯಾವ ರೀತಿ ನಮ್ಮ ಸ್ಕಿನ್ ಇರುತ್ತೋ ಅದೇ ರೀತಿಯೇ ಅದೇ ಟೋನಲ್ಲೇ ನಾವು ನಮ್ಮ ಫೌಂಡೇಶನ್ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇದು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗ್ತಾ ಇದೆ, ನೀವು ನೋಡ್ಬೋದು. ಫೌಂಡೇಶನ್ನ ನಾನು ಬ್ಲೆಂಡ್ ಮಾಡೋದಕ್ಕೆ ಇಲ್ಲಿ ಬ್ಯೂಟಿ ಬ್ಲೆಂಡರ್ನ ಬಳಸ್ತಾ ಇದ್ದೀನಿ. ಬ್ಯೂಟಿ ಬ್ಲೆಂಡರ್ ಫಸ್ಟಿಗೆ ನಾವು ನೀರಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಅದ್ದಿ ನಂತರ ನೀರು ಇಲ್ಲದಿರೋ ಥರ ಹಿಂಡಿ ನಂತರ ಬ್ಯೂಟಿ ಬ್ಲೆಂಡರ್ನ ಬಳಸಬೇಕು. ಅದರಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು. ನಂತರ ಮೇಕಪ್ ಬೇಸ್ನ ಸೆಟ್ ಮಾಡೋದಕ್ಕೆ ನಾನಿಲ್ಲಿ NY ಕಾಂಪ್ಯಾಕ್ಟ್ ಪೌಡರ್ನ ಬಳಸ್ತಾ ಇದ್ದೀನಿ. NY ಕಾಂಪ್ಯಾಕ್ಟ್ ಪೌಡರ್ ಒಂದು ಅಫೋರ್ಡೆಬಲ್ ಇದೆ, ಇನ್ನೊಂದು ಯೆಲ್ಲೋ ಕಲರ್ ಶೇಡಲ್ಲಿದೆ. ಇದು ತುಂಬ ಒಳ್ಳೆಯ ಒಂದು ಕಾಂಪ್ಯಾಕ್ಟ್ ಪೌಡರ್. ಇದನ್ನು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ನನ್ನ ಐಬ್ರೋನ ಸೆಟ್ ಮಾಡೋದಕ್ಕೆ ಮ್ಯೂಸಿಕ್ ಫ್ಲವರ್ ಐಲೈನರ್ ಬ್ರೌನ್ ಕಲರ್ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ಎಲ್ಲೆಲ್ಲಿ ನನಗೆ ಐಬ್ರೋ ಫಿಲ್ಲಿಂಗ್ ಬೇಕಾಗಿದೆ ಅಲ್ಲಿ ಮಾತ್ರ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ನಾನು ನನ್ನ ಐಬ್ರೋನ ಸೆಟ್ ಮಾಡ್ತೀನಿ. ನಂತರ ನಾನಿಲ್ಲಿ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಜಲ್ ಹಿಮಾಲಯ ಕಾಜಲ್ ಬಳಸ್ತಾ ಇರೋದು. ಒಂದು ಅಫೋರ್ಡೆಬಲ್ ಇದೆ, ಇದು ಇನ್ನೊಂದು ತುಂಬಾ ಡಾರ್ಕ್ ಬ್ಲ್ಯಾಕ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಟಾಗಿ ಕಾಣಿಸುತ್ತೆ ಐಸ್. ಸೊ ಇದನ್ನು ನಾನು ಫಸ್ಟಿಗೆ ಕಾಜಲ್ ಆಗಿ ಇಲ್ಲಿ ಬಳಸ್ತಾ ಇರೋದು. ಇವಾಗ ಎರಡು ಕಣ್ಣಿಗೂ ನಾನು ಕಾಜಲ್ ಅಪ್ಲೈ ಮಾಡಿ ಆಗಿದೆ. ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಾ ಇರೋದು ಐ ಶ್ಯಾಡೋ ಪ್ಯಾಲೆಟ್ ನಾನು ಇಲ್ಲಿ ಬಳಸ್ತಾ ಇರೋದು ಹಿಲರಿ ಐ ಶ್ಯಾಡೋ ಪ್ಯಾಲೆಟ್ 0 ಇದು. ಸೊ ಇದರಿಂದ ನಾನು ಬ್ಲೂ ಕಲರ್ನ ಪಿಕ್ ಮಾಡ್ತಾ ಇದ್ದೀನಿ. ಐ ಶ್ಯಾಡೋ ಅಪ್ಲೈ ಮಾಡೋದಕ್ಕೆ ನಾನಿಲ್ಲಿ ಯಾವುದೇ ರೀತಿ ಬ್ರಷನ್ನು ಯೂಸ್ ಮಾಡ್ತಾ ಇಲ್ಲ, ಕೈ ಬೆರಳಿಂದನೇ ಈ ರೀತಿ ನಾನು ಐ ಶ್ಯಾಡೋನ ಪಿಕ್ ಮಾಡಿಬಿಟ್ಟು ನಂತರ ಈ ರೀತಿ ಅಪ್ಲೈ ಮಾಡ್ತಾ ಇರೋದು. ಇದರಿಂದ ಏನಾಗುತ್ತೆ, ಇನ್ಸ್ಟೆಂಟ್ ನಿಮ್ಮ ಐಸ್ ತುಂಬಾ ಚೆನ್ನಾಗಿ ಐ ಶ್ಯಾಡೋ ಚೆನ್ನಾಗಿ ಒಂದು ಅಪ್ಲೈ ಆಗುತ್ತೆ, ಇಂದು ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಈ ನಂತರ ಇವು ಫಸ್ಟಿಗೆ ನಾನು ಬ್ಲೂ ಕಲರ್ನ ಅಪ್ಲೈ ಮಾಡಿದ್ದೀನಿ. ನಂತರ ಬ್ಲೂ ಶಿಮ್ರಿ ಕಲರ್ನ ನಾನು ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ತುಂಬ ಇನ್ಸ್ಟೆಂಟಾಗಿದ್ದು ಚೆನ್ನಾಗಿ ಕೂಡ ಕಾಣಿಸುತ್ತೆ, ಅತಿ ಬೇಗ ಕೂಡ ನೀವು ರೆಡಿ ಆಗ್ಬೋದು. ಇದು ಪಾರ್ಟಿ ಲುಕ್ ಆಗಿರೋದ್ರಿಂದ ನಾನು ಸ್ವಲ್ಪ ಗ್ಲೀಟರ್ ಕೂಡ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಗ್ಲಾಮ್ 21 ಗ್ಲಿಟರ್ ಐ ಶ್ಯಾಡೋ ಪ್ಯಾಲೆಟ್ನ ಬಳಸ್ತಾ ಇರೋದು. ಸೇಮ್ ಬ್ಲೂ ಕಲರ್ನೇ ನಾನು ಪಿಕ್ ಮಾಡಿಬಿಟ್ಟು ಈ ರೀತಿ ನನ್ನ ಐಲೈಟಲ್ಲಿ ಮಧ್ಯ ಭಾಗದಲ್ಲಿ ಮಾತ್ರ ನಾನು ಇದನ್ನು ಐ ಶ್ಯಾಡೋನ ಅಪ್ಲೈ ಮಾಡ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ನಾನು ಹಿಲರಿ ಐ ಶ್ಯಾಡೋ ಪ್ಯಾಲೆಟಿಂದನೇ ಅದೇ ಬ್ಲೂ ಕಲರ್ ತೊಗೊಂಡ್ಬಿಟ್ಟು ನನ್ನ ಐಸ್ ಕೆಳಗಡೆ ಭಾಗದಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಮೊದಲೇ ಆಲ್ರೆಡಿ ನಾವು ಕಾಜಲ್ ಕೂಡ ಅಪ್ಲೈ ಮಾಡಿದ್ವಲ್ವ, ಸೊ ಅದ್ರ ಮೇಲೆ ಜಸ್ಟ್ ಹಾಗೇ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಂತರ ಐ ಕಾರ್ನರ್ನ ನಾನು ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಇಲ್ಲಿ ಬಳಸ್ತಾ ಇರೋದು ಹೈಲೈಟರ್ನ ಬಳಸ್ತಾ ಇದ್ದೀನಿ. ಸೊ ಹೈಲೈಟರ್ ಇದು ಮೇಬ್ಲಿನ್ ಮಾಸ್ಟರ್ ಕ್ರೋಮ್ದು ಗೋಲ್ಡನ್ ಹೈಲೈಟರ್ ಇದು. ಸೊ ಇದು ಪಾರ್ಟಿ ಲುಕ್ ಆಗಿರೋದ್ರಿಂದ ಮತ್ತು ಫಂಕ್ಷನ್ಗೆಲ್ಲ ಹೋಗುವಾಗ ನೀವು ಗೋಲ್ಡನ್ ಕಲರ್ ಹೈಲೈಟರ್ನೇ ಬಳಸಿದರೆ ತುಂಬಾ ಉತ್ತಮ. ಇದಾದ ನಂತರ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇರೋದು ಪರ್ಪಲ್ ಪಿಂಕ್ ಕಲರ್ ಲಿಪ್ಸ್ಟಿಕ್ನ ಬಳಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸಾಡಿಯಲ್ಲಿ ಇವಾಗ ಆರೆಂಜ್ ಕಲರ್ ಇದೆ, ಅದ್ರ ಜೊತೆಗೆ ನಾವು ಹಾಕ್ಕೊಂಡಿರೋ ಬ್ಲೌಸ್ ಕೂಡ ಪಿಂಕ್ ಕಲರ್ ಇದೆ. ಸೊ ಹೀಗಾಗಿ ನಾನು ಪರ್ಪಲ್ ಪಿಂಕ್ ಕಲರ್ ಲಿಪ್ಸ್ಟಿಕ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ.
ನಾನಿಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ನ ಬಳಸ್ತಾ ಇರೋದು. ಸೊ ಈ ರೀತಿ ಲಿಕ್ವಿಡ್ ಲಿಪ್ಸ್ಟಿಕ್ನ ಬಳಸುವಾಗ ಸ್ವಲ್ಪ ನಿಧಾನವಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಸಾರಿ ಇದು ಡ್ರೈ ಆದಮೇಲೆ ಮತ್ತೆ ಇದನ್ನು ರಿಮೂವ್ ಮಾಡೋದು ಸ್ವಲ್ಪ ಸರಿಪಡಿಸೋದು ಕೂಡ ಕಷ್ಟನೇ. ಸೊ ಹೀಗಾಗಿ ಈ ಒಂದು ಲಿಪ್ಸ್ಟಿಕ್ನ ಅಪ್ಲೈ ಮಾಡುವಾಗ ಸ್ವಲ್ಪ ನಿಧಾನವಾಗಿ ನೀವು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದಾದ ನಂತರ ನಾನಿಲ್ಲಿ ಮಸ್ಕಾರ ಬಳಸ್ತಾ ಇರೋದು ಲ್ಯಾಕ್ಮೆ ಐಕಾನಿಕ್ ಮಸ್ಕಾರ. ಇದು ತುಂಬ ಚೆನ್ನಾಗಿರೋ ಮಸ್ಕಾರ. ಇದು ನಿಮ್ಮ ಐಲ್ಯಾಶಸ್ನ ತುಂಬ ಹೆವಿಯಾಗಿ ಕಾಣೋ ಥರ ಇದು ಮಾಡುತ್ತೆ. ಸೊ ಇದು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಎರಡೂ ಕಣ್ಣಿಗೂ ಮಸ್ಕಾರನ ಅಪ್ಲೈ ಮಾಡಿ ಆಗಿದೆ. ಸೊ ಇವಾಗ ನಾನು ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಐಲೈನರ್ ಅಪ್ಲೈ ಮಾಡೋದಕ್ಕೆ ನಾನು ADS ಕಾಜಲ್ ಪೆನ್ಸಿಲ್ನ ಬಳಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ಸೊ ಅಕಸ್ಮಾತ್ ಟ್ರೈ ಮಾಡಿಲ್ಲ ಅಂದರೆ ಇದು ನೀವು ಟ್ರೈ ಮಾಡ್ಬೋದು ಈ ಒಂದು ದೀಪಾವಳಿ ಮೇಕಪ್ ಲುಕ್ಕಲ್ಲಿ ಕ್ರಿಯೇಟ್ ಮಾಡುವಾಗ. ಸೊ ಇದು ತುಂಬಾ ಚೆನ್ನಾಗಿ ನೀವು ವಿಂಗ್ಸ್ನ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿ ವಿಂಗ್ಸ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇದೇ ಕಾಜಲ್ ಪೆನ್ಸಿಲ್ನಿಂದ. ಇವಾಗ ನಾನು ಎರಡು ಕಣ್ಣಿನ ಮೇಲೆ ಚೆನ್ನಾಗಿ ಐಲೈನರ್ನ ಅಪ್ಲೈ ಮಾಡಿಯಾಗಿದೆ. ನಾನು ವಿಂಗ್ಸ್ನ ಕ್ರಿಯೇಟ್ ಕೂಡ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನಾವಿವಾಗ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ಲಷ್ ಆಗಿ ಅಪ್ಲೈ ಮಾಡೋದಕ್ಕೆ ನಾನಿಲ್ಲಿ ಲಿಪ್ಸ್ಟಿಕ್ನ ಬಳಸ್ತಾ ಇರೋದು. ಇದು ಎಲೆಟಿನ್ ರೆಡ್ ಕಲರ್ ಲಿಪ್ಸ್ಟಿಕ್. ತುಂಬ ಚೆನ್ನಾಗಿ ಇದು ಒಂದು ಬ್ಲಷ್ ವರ್ಕ್ ಕೂಡ ಮಾಡುತ್ತೆ. ನೋಡ್ತಾ ಇದ್ದೀರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ನಂತರ ನಾನಿಲ್ಲಿ ಹೈಲೈಟರ್ ಬಳಸ್ತಾ ಇರೋದು. ಹೈಲೈಟರ್ ನಾನಿಲ್ಲಿ ಲ್ಯಾಕ್ಮೆ ಹೈಲೈಟರ್ ಬಳಸ್ತಾ ಇದ್ದೀನಿ. ಇದು ಅಫೋರ್ಡೆಬಲ್ ಕೂಡ ಇದೆ ಮತ್ತು ತುಂಬಾ ಚೆನ್ನಾಗಿರೋ ಹೈಲೈಟರ್ ಇದು. ನೀವು ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ಹೈಲೈಟರ್ ಸರ್ಚ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಲ್ಯಾಕ್ಮೆ ಹೈಲೈಟರ್ ಇದನ್ನು ಟ್ರೈ ಮಾಡಿ ನೋಡಿ. ಇದು ಇನ್ಸ್ಟೆಂಟ್ ನಿಮ್ಮ ಚಿಕ್ಸ್ಗೆ ತುಂಬಾ ಗ್ಲೋ ಕೊಡುತ್ತೆ. ಸೊ ನೀವು ನೋಡ್ಬೋದು ಸ್ವಲ್ಪ ನಾನು ಅಪ್ಲೈ ಮಾಡಿದ್ದೀನಿ. ಇದನ್ನು ನೀವು ಬ್ರಷಿಂದ ಅಪ್ಲೈ ಮಾಡೋ ಹಾಗಿಲ್ಲ, ಅದರಲ್ಲೇ ಪಫ್ ಕೊಟ್ಟಿದ್ದಾರೆ, ಅದರಿಂದನೇ ನೀವು ಅಪ್ಲೈ ಮಾಡಿದರೆ ಸೊ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಯಾವುದೇ ರೀತಿ ಚಂಕಿನೆಸ್ ಇಲ್ಲ. ಈ ಒಂದು ಹೈಲೈಟರಲ್ಲಿ ಇನ್ಸ್ಟೆಂಟ್ ಗ್ಲೋ ಮಾತ್ರ ಕಾಣಿಸುತ್ತೆ. ನಮ್ಮ ಮೇಕಪ್ ಇವಾಗ ಕಂಪ್ಲೀಟ್ ಆಗಿದೆ. ನಾನು ಸ್ವಲ್ಪ ಹೆವಿ ಇಯರಿಂಗ್ಸ್ನ ಇಲ್ಲಿ ಹಾಕೋತಾ ಇರೋದು. ಈ ಇಯರಿಂಗ್ಸಲ್ಲಿ ಮಲ್ಟಿಪಲ್ ಕಲರ್ಸ್ ಕೂಡ ಇದೆ, ನೀವು ನೋಡ್ಬೋದು. ಯಾಕಂದರೆ ಇದು ಪಾರ್ಟಿ ವೇರ್ ಮೇಕಪ್ ಲುಕ್ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ಇಯರಿಂಗ್ಸ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನಿಮಗೆ ಈ ಇಯರಿಂಗ್ಸ್ ಹೇಗೆ ಅನ್ನಿಸ್ತು ಅಂತ ನಂಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಅದ್ರ ಜೊತೆಗೆ ಏನಾದರೂ ಸಜೆಷನ್ ಇದ್ದರೂ ಕೂಡ ನೀವು ನನಗೆ ತಿಳಿಸಿ. ಕೊನೆಯದಾಗಿ ನಾನಿಲ್ಲಿ ಲಿಪ್ ಗ್ಲಾಸನ್ನು ಬಳಸ್ತಾ ಇದ್ದೀನಿ. ಲಿಪ್ ಗ್ಲಾಸ್ ಇದು ಕಲರ್ ಇರೋದು ಸ್ವಲ್ಪ ಪರ್ಪಲ್ ಪಿಂಕ್ ಶೇಡಲ್ಲೇ ಇರೋದು. ಇದು ಸ್ವಲ್ಪ ಪಾರ್ಟಿ ಲುಕ್ ಬರಲಿ ಅಂತ ಹೇಳಿ ಫೈನಲ್ ಟಚಪ್ ನಾನು ಕೊಡ್ತಾ ಇರೋದು ಇದನ್ನು. ಕೊನೆಯದಾಗಿ ನಾನಿಲ್ಲಿ ಪರ್ಪಲ್ ಪಿಂಕ್ ಕಲರ್ ವೆಲ್ವೆಟ್ ಕೋಟೆಡ್ ಈ ಒಂದು ಕಾಜಿನ ಬಳೆನ ಹಾಕೋತಾ ಇರೋದು. ಸೊ ಈ ಒಂದು ಲುಕ್ಕಿಗೆ ಈ ಒಂದು ಬಳೆಗಳು ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತಿನ ಈ ಒಂದು ಪಾರ್ಟಿ ವೇರ್ ಮೇಕಪ್ ಲುಕ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಜೊತೆಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.